ಮಂತ್ರಾಲಯ ಅಕ್ಷತೆ ರಾಯರ ಆಶೀರ್ವಾದದ ನಿಜವಾದ ಅರ್ಥ ಅಕ್ಕಿಯಲ್ಲ, ನಂಬಿಕೆಯಲ್ಲಿ ಶಕ್ತಿ. ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನ ಆದಮೇಲೆ ನಮ್ಮ ಕೈಗೊಂದು ಚಿಕ್ಕ ಅಕ್ಕಿ ಕೊಡ್ತಾರೆ. ಅದನ್ನೇ ನಾವು ಅಕ್ಷತೆ ಅಂತ ಕರಿತೀವಿ. ಬಹಳ ಜನರಿಗೆ ಈ ಅಕ್ಷತೆ ಬಗ್ಗೆ ಸಂಶಯ ಇರುತ್ತೆ. ಇದೇನು, ಯಾಕೆ ಕೊಡ್ತಾರೆ, ಇದರಲ್ಲಿ ಏನಾದರೂ ಶಕ್ತಿ ಇದೆಯಾ ಅಂತ. ಮಂತ್ರಾಲಯದಲ್ಲಿ ಕೊಡುವ ಅಕ್ಷತೆ ಸಾಮಾನ್ಯ ಅಕ್ಕಿ ಅಲ್ಲ. ಅದು ರಾಯರ ಸನ್ನಿಧಿಯಲ್ಲಿ ಮಂತ್ರಪೂರ್ವಕವಾಗಿ ಭಕ್ತಿಯಿಂದ ತಯಾರಿಸಲ್ಪಟ್ಟಿರುತ್ತೆ. ಅಕ್ಷತೆ ಅಂದರೆ ಆಶೀರ್ವಾದದ ಸಂಕೇತ, ಅಕ್ಕಿ ಸಮೃದ್ಧಿಯ ಸೂಚನೆ. ಅದಕ್ಕೆ ರಾಯರ ಕೃಪೆ ಸೇರಿದ್ದಾಗ ಅದು ಭಕ್ತಿಗೆ ಸಂಬಂಧಿಸಿದ ನೆನಪಾಗುತ್ತೆ. ಭಕ್ತರು ಮನೆಗೆ ಹೋದಾಗಲೂ ರಾಯರ ಆಶೀರ್ವಾದ ಜೊತೆಯಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಅಕ್ಷತೆ ಕೊಡ್ತಾರೆ. ಅದನ್ನು ದೇವ್ರ ಮುಂದೆ ಇಡ್ಬೋದು, ತಲೆಗೆ ಹಾಕ್ಬೋದು, ಅಥವಾ ಶುಭ ಕಾರ್ಯಗಳಲ್ಲಿ ಬಳಸ್ಬೋದು. ಇದು ರಾಯರ ಕೃಪೆಯನ್ನು ನೆನಪಿಸೋ ಒಂದು ಚಿಹ್ನೆ. ಅಕ್ಷತೆಗೆ ಶಕ್ತಿ ಬರೋದು ಅಕ್ಕಿಯಿಂದಲ್ಲ, ಅದು ನಮ್ಮ ಮನಸ್ಸಿನ ನಂಬಿಕೆಯಿಂದ. ರಾಯರನ್ನ ಭಕ್ತಿಯಿಂದ ನೆನೆಸ್ಕೊಂಡಾಗ ಆ ಅಕ್ಷತೆ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಜೀವನಕ್ಕೆ ಧೈರ್ಯ ಕೊಡುತ್ತೆ. ರಾಯರ್ ವ್ಯಾಪಾರ ಮಾಡೋ ದೇವರಲ್ಲ. ಅವ್ರ ಅಕ್ಕಿ, ಹಣ, ಕಾಣಿಕೆ ನೋಡ್ಲ, ಅವ್ರು ನಮ್ಮ ಹೃದಯ ನೋಡ್ತಾರೆ. ಭಕ್ತಿ ಇದ್ರೆ ಸಾಕು. ಅಕ್ಷತೆ ಒಂದು ನೆನಪು ಮಾತ್ರ, ನಿಜವಾದ ಕೃಪೆ ನಮ್ಮ ನಂಬಿಕೆಯಲ್ಲಿದೆ. ಆದ್ದರಿಂದ ಅಕ್ಷತೆ ತಲೆಗೆ ಹಾಕಿದ್ರೂ ಸರಿ, ದೇವ್ರ ಮುಂದೆ ಇಟ್ಟರೂ ಸರಿ, ಆದರೆ ರಾಯರ ಮೇಲೆ ಶ್ರದ್ಧೆ ಮತ್ತು ನಂಬಿಕೆ ಇರಬೇಕು. ಅದೇ ನಿಜವಾದ ಅಕ್ಷತೆ, ಅದೇ ನಿಜವಾದ ಆಶೀರ್ವಾದ. ಈ ಮಾತು ನಿಮ್ಗೆ ಇಷ್ಟ ಆಯ್ತಿದ್ರೆ ವಿಡಿಯೋಗೆ ಲೈಕ್, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.